ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತು ಈವ್ನಿಂಗ್ ಅಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ತುಂಬ ಹೊತ್ತಾಯ್ತು. ಇವಾಗ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಬಟ್ಟೆಗಳ ರಾಶಿ, ಬಟ್ ಅದನ್ನು ಇಗ್ನೋರ್ ಮಾಡಿ ಟ್ರಿಪ್ಪಿಂದ ಬಂದಿದ್ದಷ್ಟೇ. ಇನ್ನೊಂದು ಬ್ಯಾಚ್ ಒಗೆಯಕ್ಕಿದೆ, ಹರ್ಗಕ್ಕಿಟ್ಟಿದ್ದೀನಿ. ಅದು ಒಣಗಿದ ಮೇಲೆ ಒಟ್ಟಿಗೆ ಮರ್ಚ್ಬಿಡ್ತೀನಿ ಅಂತ ಅಂದ್ಬಿಟ್ಟು 2 ದಿನದ್ದು ವಾಷಿಂಗ್ ಮಿಷಿನಿಗೆ ಹಾಕಿರೋ ಬಟ್ಟೆ ಅಲ್ಲೇ ಇದೆ. ಓಕೆನಾ? ಟ್ರಿಪ್ ಮುಗಿಸಿ ಬಂದ ಮೇಲೆ ಒಂದು ಸ್ವಲ್ಪ ವ್ಲಾಗ್ನ ಮಾಡಿದ್ದೀನಿ. ಅದನ್ನು ಹಾಗೆ ಇವತ್ತಿನ ಈವ್ನಿಂಗಲ್ಲಿ ನಮ್ಮ ಐಶುದು ಕ್ವಾಟ್ಲೆ ಅಥವಾ ಅವಳದು ಕಿತಾಪತಿ ಎಲ್ಲ ಯಾವ ಥರ ಇತ್ತು ಅಂತ ಇವಾಗ ನೋಡ್ಕೊಂಬನ್ನಿ. ಆಮೇಲೆ ನಿಮ್ಮ ಜೊತೆ ಊರಿಂದ ಬಂದ ಮೇಲೆ ದೊಡ್ಡ ಹಬ್ಬ ಇದ್ದಿದ್ದು ಒಂದು ಏನು ಹೇಳಿ, ಮನೆ ಕ್ಲೀನ್ ಮಾಡೋದು. ಸಂಡೇ ಫುಲ್ ಈವ್ನಿಂಗ್ ತನಕನೂ ರೆಸ್ಟ್ ಮಾಡಿದ್ವಿ. ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ಆಮೇಲೆ ಊಟ ಮಾಡಿ ಮಲಗಿದ್ದಾಯಿತು. ಸಂಜೆ ಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಇವಾಗ ಬಂದಿದ್ದೀನಿ. ಒಂದು ಬ್ಯಾಚ್ ಬಟ್ಟೆ ಒಣಗಿದ್ದು ಮರ್ಚಕ್ಕಿತ್ತು ಊರಿಗೆ ಹೋಗೋಕ್ಕಿಂತ ಮುಂಚೆ, ಅದು ಹಾಗೆ ಬಿದ್ದಿತ್ತು. ಅದು ಇವಾಗ ತಂದಿರೋ ಲಗೇಜು, ಆಮೇಲೆ ಹೋಗೋ ಗಡಿಬಿಡಿಲಿ ಕೂಮ್ ತೊಗೊಳೋದು, ಪೌಡರ್ ತೊಗೊಳೋದು, ಕ್ರೀಮ್ ಅದೆಲ್ಲ ತೊಗೋಬೇಕಲ್ಲ. ಒಂದಷ್ಟು ತೊಗೊಂಡು ಒಂದಷ್ಟು ಅಲ್ಲೇ ಚೆಲ್ಲಾಪಿಲ್ಲಿ ಮಾಡಿಟ್ಟಿದ್ವಿ. ಇವಾಗ ಅದನ್ನು ಕ್ಲೀನ್ ಮಾಡಬೇಕು. ಜೊತೆಗೆ ತರಕಾರಿ ಎಲ್ಲ ಖಾಲಿ ಮಾಡಿಬಿಟ್ಟು ಹೋಗಿದ್ದೆ. 10 ದಿನ ಇರಲಿಲ್ಲಲ್ಲ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಇವಾಗ ತರಕಾರಿ ಎಲ್ಲ ತಂದಿದ್ದೀನಿ, ಅದನ್ನು ಕೂಡ ಜೋಡಿಸ್ಕೋಬೇಕು. ಜೊತೆಗೆ ಊರಿಂದ ಏನೆಲ್ಲ ತೊಗೊಂಬಂದಿದ್ದೀನಿ ಅಂದರೆ, ಈ ಸತಿ ಏನು ಜಾಸ್ತಿ ತೊಗೊಂಬಂದಿಲ್ಲ. ಅಕ್ಕ ಇದು ಬಾಳೆಹಣ್ಣಿನ ಹಲ್ವಾ ತೊಗೊಂಬಂದಿದ್ಲು ಮನೆಗೆ ಅಂತ. ಅಲ್ಲಿ ಯಾರೂ ತಿಂತಿರಲಿಲ್ಲ, ಬೇರೆ ಎಲ್ಲ ಸ್ವೀಟು. ಮತ್ತು ದೊಡ್ಡಮ್ಮ ದಿನಕ್ಕೆ ಒಂದೊಂದು ಥರ ಎಲ್ಲ ಗಮ್ಮತ್ತು ಮಾಡ್ತಾಯಿದ್ರು. ಹಾಗಾಗಿ ಈ ಸ್ವೀಟ್ ಒಂದು ಬಾಕಿ ಉಳಿದಿತ್ತು, ನೀನೇ ತಗೊಂಡು ಹೋಗು ಅಂತ ಹೇಳಿ ಕೊಟ್ಟಳು. ಜೊತೆಗೆ ಪೆಪ್ಪರ್ ಖಾಲಿಯಾಗಿತ್ತು, ಪೆಪ್ಪರು ಇದು. ಮತ್ತು ಅಕ್ಕ ನನಗೆ ಅಂತಲೇ ತುಪ್ಪ ಕಾಯಿಸ್ಕೊಟ್ಟಿದ್ಲು, ಅದು ತುಪ್ಪ. ಮತ್ತು ಇದು ದೊಡ್ಡಮ್ಮ ಉಪ್ಪಿನಕಾಯಿ ಹೊಸದಾಗಿ ಹಾಕಿದ್ರಂತೆ, ಹಾಗಾಗಿ ಒಂದು ಬಾಟಲ್ ನನಗೆ ಕೊಟ್ಟರು. ತುಂಬ ಚೆನ್ನಾಗಿದೆ. ಇದೊಂದು ಬೇಗ ಖಾಲಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಜೊತೆಗೆ ಹಂಪಿಯಿಂದ ಇದು ಕಲ್ಲಿನ ರಥ ತೊಗೊಂಬಂದಿದ್ದೆ, ಮ್ಯಾಗ್ನೆಟಿಕ್. ಇದು ಐಶು ಅಂತೂ ಫ್ರಿಜ್ ಮೇಲೆ ಇಡೋಕ್ಕೆ ಬಿಡ್ತಾಯಿಲ್ಲ. ಇದು ಮ್ಯಾಗ್ನೆಟ್ ಅಂತ ಹೇಳಿ ಡೈಲಿ ಅದನ್ನು ತೆಗಿತಾ ಇದ್ಲು. ಹಾಗಾಗಿ ಇವಾಗ TV ಯೂನಿಟ್ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಅಂಜನಾದ್ರಿಯಿಂದ ನಾನು ಆಂಜನೇಯಂದು ಈ ಥರದ್ದು ತೊಗೊಂಬಂದಿದ್ದೆ. ಇದು 2 ಸೈಡು ಆಂಜನೇಯನ ಮುಖ ಕಾಣುತ್ತೆ, ಆ ಥರದ್ದು. ಅಂಜನಾದ್ರಿ ಬೆಟ್ಟ ಕೂಡ ಹತ್ತಲಿಲ್ಲ, ನೀವು ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತ ಅಂದ್ಬಿಟ್ಟು. ಹಾಗಾಗಿ ಹತ್ತಲೂ ಇಲ್ಲ. ಆಮೇಲೆ ಅಲ್ಲಿದ್ದು ನೆನಪಿಗೋಸ್ಕರ ನಾವು ಆಂಜನೇಯದೊಂದು ಈ ಥರದ್ದು ಸ್ಟ್ಯಾಚು ಥರದ್ದು ತೊಗೊಂಬಂದಿದ್ದೀನಿ. TV ಯೂನಿಟ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ನಾನು ಅಷ್ಟೇ ಊರಿಗೆ ಹೋಗೋಕ್ಕಿಂತ ಮುಂಚೆ ಒಂದು 15 ದಿನದ್ದು ಕೆನೆ ಒಟ್ಟು ಮಾಡಿಬಿಟ್ಟು ಇಷ್ಟು ಸಣ್ಣ ಲೋಟದಲ್ಲಿ 2 ಲೋಟ ತುಪ್ಪ ಕಾಯಿಸಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ. ಹಾಗಾಗಿ ಈ ಸತಿ ತುಪ್ಪಕ್ಕೇನು ಚಿಂತೆ ಇಲ್ಲ. ಒಂದು 2 ತಿಂಗಳಷ್ಟು ಆರಾಮಾಗಿ ತುಪ್ಪ ಜಾಸ್ತಿ ಇದೆ, ಅಕ್ಕನೂ ಕೊಟ್ಟಿದ್ದಾಳಲ್ಲ, ಆರಾಮಾಗಿ ದೋಸೆಗೆ ಚಪಾತಿಗೆಲ್ಲ ಹಾಕ್ಕೊಂಡು ತಿನ್ಬೋದು, ಟೆನ್ಷನ್ ಇಲ್ಲದೆ. ಆ್ಯಂಡ್ ನಾನು ಯಾವ ಥರ ಫ್ರಿಜ್ ಬಿಟ್ಟು ಹೋಗಿದ್ನೋ ಅದೇ ಸ್ಥಿತಿಲಿತ್ತು. ಅರ್ಧ ಕ್ಯಾರೆಟ್ ಎಲ್ಲ ಹಾಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ಅದನ್ನು ಕ್ಲೀನ್ ಮಾಡಿಲ್ಲ. ಇನ್ನು ಫ್ರಿಜ್ಜು ಕೂಡ ಕ್ಲೀನ್ ಮಾಡ್ಕೋಬೇಕಲ್ಲ ಅಂತ ತಲೆ ಬಿಸಿ ಆಯಿತು. ಇನ್ನೊಂದು 2 ದಿನ ಬಿಟ್ಟು ಫ್ರಿಜ್ನ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾವೇನೆಲ್ಲ ತೊಗೊಂಬಂದಿದ್ದೀನಿ ಅದನ್ನೆಲ್ಲ ರೀಸ್ಟಾಕ್ ಮಾಡ್ಕೋತಾ ಇದ್ದೀನಿ. ಪೆಪ್ಪರು 4 ವರ್ಷದ ಹಿಂದೆ ತೊಗೊಂಬಂದಿದ್ದೆ ಆಯಿತಾ, ಮದುವೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ತನಕ ಬಂತು. ಆ್ಯಂಡ್ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಇಷ್ಟು ಪೆಪ್ಪರ್ ತಂದಿದ್ದೀನಲ್ಲ, ಇನ್ನೊಂದು 4-5 ವರ್ಷ ಆರಾಮಾಗಿ ಬರುತ್ತೆ. ಅದನ್ನೇ ನಾನು ಅಂದ್ಕೊಂಡಿದ್ದೆ. ಏನಕ್ಕೂ ಅಷ್ಟು ಯೂಸೇ ಮಾಡಲ್ಲ ನಾವು. ಆ್ಯಂಡ್ ಇವಾಗ ಹೂ ಎಲ್ಲ ಇದೆಯಲ್ವಾ, ಇದನ್ನು ಪ್ಲಾಸ್ಟಿಕ್ ಸಮೇತ ಈ ಥರ ಬಾಕ್ಸ್ ಒಳಗೆ ಇಟ್ಟರೆ 1 ವೀಕ್ ಆದರೂ ಏನೂ ಆಗೋಲ್ಲ. ಪ್ಲಾಸ್ಟಿಕ್ ತೆಗೆದುಬಿಟ್ಟು ಬರೀ ಬಾಕ್ಸಿಗೆ ಹಾಕಿಟ್ರೆ ಒಂದು 2 to 3 ಡೇಸಲ್ಲಿ ಅದು ಬಾಡಿ ಹೋಗುತ್ತೆ. ಹಾಗಾಗಿ ನಾನು ಪ್ಲಾಸ್ಟಿಕ್ ಸಮೇತ ಹಾಕಿರ್ತೀನಿ. ಆ್ಯಂಡ್ ಮಿಕ್ಸ್ಡ್ ಹೂವೇ ತರೋದು, ಯಾಕೆಂದರೆ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಒಂದೇ ಜಾತಿ ಹೂ ತಂದಿದ್ದ ಹಿಸ್ಟ್ರಿನೇ ಇಲ್ಲ ನನ್ನ ಜೊತೆ. ಏನಾರು ಅಕಸ್ಮಾತಾಗಿ ಸಿಕ್ಕಿಲ್ಲ ಅಂದರೆ ತರ್ಬೋದೇನೋ, ಬಟ್ ನಾನು ಯಾವಾಗಲೂ ಮಿಕ್ಸ್ಡ್ ಹೂವೇ ತರೋದು, ಅದೇ ನನಗಿಷ್ಟ. ಆ್ಯಂಡ್ ಇವಾಗ ತರಕಾರಿ ಎಲ್ಲ ಜೋಡಿಸಿಟ್ಕೊಂಡು ಆಮೇಲೆಲ್ಲ ಬಟ್ಟೆ ಮಡ್ಚಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಹೇಳ್ತಾ ಇದ್ದೆ ನೋಡಿ, ನಾನು ಯಾವ ಥರ ಫ್ರಿಡ್ಜ್ ಬಿಟ್ಟು ಹೋಗಿದ್ದೆ ಅದೇ ಥರ ಇದೆ, ನೀವು ಯೂಸು ಮಾಡಲಿಲ್ಲ, ಅತ್ಲಾಗೆ ಡಸ್ಟ್ಬಿನಿಗೂ ಹಾಕಲಿಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಆ್ಯಂಡ್ ಯಾವಾಗಲೂ ನನಗೆ ಸೊಪ್ಪೇನಾದರೂ ಕ್ಲೀನ್ ಮಾಡಬೇಕಾದ್ರೆ, ತರಕಾರಿ ಕ್ಲೀನ್ ಮಾಡಬೇಕಾದ್ರೆ ಐಶು ಬಂದು ಹೆಲ್ಪ್ ಮಾಡ್ತಾಳೆ. ಅವತ್ತು ಬಂದಿದ್ಲು, ಬಟ್ ಇದು ಹಳೇ ವಿಡಿಯೋ, ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಹಾಗಾಗಿ ಈ ಸಿಚುವೇಶನಿಗೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನೀಟಾಗಿ ಬೇವಿನ ಸೊಪ್ಪೆಲ್ಲ ಚೆನ್ನಾಗಿರೋದೆಲ್ಲ ಆರಿಸ್ಕೊಡ್ತಾಳೆ. ಆ್ಯಂಡ್ ಅದು ಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ದಾಳೆ ಅದಷ್ಟು ಖಾಲಿ ಆಗೋ ತನಕನೂ ಆರಿಸ್ತಾಳೆ, ಮಧ್ಯೆ ಎದ್ದೋಗಲ್ಲ. ಇವಾಗಲೇ ತುಂಬ ಹೆಲ್ಪ್ ಮಾಡ್ತಾಳೆ. ಆ್ಯಂಡ್ ಮನೆಗೆ ಬಂದ ಮೇಲೆ ಟ್ರಿಪ್ಪೆಲ್ಲ ಮುಗಿಸಿ ಮನೆಗೆ ಬಂದಮೇಲೆ ಮನೆ ಕೆಲಸ ಇದೇ ನಮ್ಮ ಹಣೆ ಬರ ಅಂತ ಹೇಳ್ಬೋದು.
ಏನ್ ತಗೊಂಬಂದ್ರಿ? ನಾರ್ಮಲ್ ಐಸ್ ಕ್ರೀಮಾ? ನಿಮ್ಗೆ ಯಾವುದು? ಪೇಪರ್ನ ಎಲ್ಲಿಗೆ ಬಿಸಾಕ್ಬೇಕು? ಅದೇನು? ವೆರಿ ಗುಡ್. ಡಸ್ಟ್ಬಿನಿಗೆ ಬಿಸಾಕ್ಬೇಕು ಅಲ್ಲ. ಇವಾಗ ಮಮ್ಮ ಮಾಡಿ ಐಸ್ ಕ್ರೀಮ್ನ. ಹೇಗಿದೆ? ಸೂಪರ್ ಇದೆಯಾ? ನಿಮ್ ಜುಟ್ಟು ಜಡೆ ತೋರಿಸಿ. ಸ್ಕೂಲಿಗೆ ಹಿಂಗೆ ಬಚ್ಕೊಂಡು ಹೋಗ್ತೀರಾ? ನೀನೇ ಬಚ್ಕೊಂಡು ಹೋಗ್ತೀಯಾ? ಏನ್ ಆಟ ನಿಮ್ದು? ಇಲ್ಲಿ ಬನ್ನಿ. ಎಲ್ಲಿಗೆ? ವೆರಿ ಗುಡ್. ರ್ಯಾಪರ್ನ ಡಸ್ಟ್ಬಿನ್ಗೆ ಬಿಸಾಕ್ಬೇಕು. ಕೋಲ್ಡಾ ನಿಂಗೆ? ಇಲ್ಲಿ ಬಾಯಿಲಿ ಹತ್ರ ಬಾಯಿಲಿ. ಕೋಲ್ಡ್ ಐಸ್ ಕ್ರೀಮ್ ಬೇಡ ನಂಗೆ, ಬಿಸಿ ಐಸ್ ಕ್ರೀಮ್ ಬೇಕು. ಬಿಸಿ ಐಸ್ ಕ್ರೀಮ್ ಸಿಗುತ್ತಾ? ಏನೋ ಅದೇನ್ ಐಸ್ ಕ್ರೀಮು? ಎಲ್ಲಿಗೆ ಬಿಸಾಕಿದ್ರಿ? ಅಲ್ಲೇನಿದೆ? ವೆರಿ ಗುಡ್. ಐಸ್ ಕ್ರೀಮ್ ಬಿಸಿ ಸಿಗಲ್ಲ ಆಯ್ತಾ, ಕೋಲ್ಡ್ ಮಾತ್ರ ಸಿಗತ್ತೆ ನಂಗೆ. ಅದಕ್ಕೆ ನಾನು ಐಸ್ ಕ್ರೀಮ್ ತಿನ್ನಲ್ಲ. ನಿಮ್ ಹಂಗಿ ಕಾಟ್ಲೆ ಎಲ್ಲ ಮಾಡಬಾರ್ದು. ಈವ್ನಿಂಗ್ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಂದು 2 hours ಆದರೂ ನಾವು ಟೆರೆಸ್ ಎಲ್ಲ ಸ್ಪೆಂಡ್ ಮಾಡ್ತೀವಿ ಅಲ್ವೇ ನೆಚ್ಚಿನೆ? 4 ಗಂಟೆಗೆ ಬಂದರೆ 5:30 6 ಗಂಟೆ ಐಸ್ ಕ್ರೀಮ್ ಹಂಗಲ್ಲ ನೋಡಲ್ಲಿ, ಹಂಗೆಲ್ಲ ತೋರಿಸ್ಬಾರ್ದು. ಐಸ್ ಕ್ರೀಮ್ ತಿಂತಾ ಇದ್ದಾಳೆ ನಮ್ಮ ಐಶು. ಅವಳಿಗೆ ಐಸ್ ಕ್ರೀಮ್ ತಿನ್ನಕ್ಕೆ ಕೊಡಲ್ಲ, ಬಟ್ ಮೊನ್ನೆ ಟ್ರಿಪ್ಪೆಲ್ಲ ಹೋದಾಗ ಐಸ್ ಕ್ರೀಮ್ ತಿಂತಾ ಇದ್ದಲ್ಲ, ಅದನ್ನ ನೋಡಿ ಅದೇ ಥರ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳಲ್ಲ. ಕೋನ್ ಐಸ್ ಕ್ರೀಮ್ ಹಂಗೆಲ್ಲ ಮಾಡ್ತಾರ. ವೇಷ ಮಾಡೋದ್ರಲ್ಲಿ ನಂಬರ್ 1 ಅವಳು. ನನ್ನ ಬರ್ಡೇ ಇಲ್ಲ ಚಿನ್ನಿ, ಇವಾಗ ಸೆಪ್ಟೆಂಬರ್ ಅಲ್ಲಿ ನನ್ನ ಬರ್ಡೇ. ಕೇಕ್ ತಂದು ಕೊಡ್ತೀಯ ಸೆಪ್ಟೆಂಬರ್ಗೆ ನನ್ನ ಬರ್ಡೇ ದಿನ? ತಂದು ಏನ್ ಮಾಡ್ತೀರಾ? ಡಿಫ್ರೆಂಟ್ ಆಗಿ ಕಾಣಿಸ್ತಾಳೆ. 2 ಜಡೆ ಹಾಕಿದ್ದೀನಿ ಇವತ್ತು, ಇಲ್ಲಾಂದ್ರೆ ಸಿಕ್ಕು ಹಾಗಾಗಿ 2 ಜಡೆ ಹಾಕ್ಬಿಟ್ರೆ ಸ್ವಲ್ಪ ಸಿಕ್ಕು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಬ್ಲಾಗ್ನ ಆಮೇಲೆ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಏನೋ ಏನಾಗತ್ತೆ ಮುಟ್ಟಿದ್ರೆ? ಅದಕ್ಕೆ ನಾನು ಮುಟ್ಟಬಾರ್ದಾ? ಹೆಂಗ್ ಮಾಡ್ಬೇಕು? ಒಂದು ನೆಮ್ಮದಿಲ್ ಪೂಜೆ ಮಾಡಕ್ ಬಿಡಲ್ಲ ನೀನು? ನೆಮ್ಮದಿಲ್ ಮಾಡಬಾರ್ದು ಪೂಜೆ ಒಟ್ನಲ್ಲಿ. ಶ್ಲೋಕ ಓದ್ತಾ ಇದ್ದೀನಿ. ಸೈಕಲ್ ಗ್ಯಾಪಲ್ಲಿ ರಂಗೋಲಿ ಪುಡಿ ತಗೊಂಡು ಚಲ್ಲಿ ಕ್ಲೀನ್ ಮಾಡು ಅಂದಿದ್ದು ಕ್ಲೀನ್ ಮಾಡ್ತಾ ಕೂತಿದ್ದಾಳೆ. ಇವಾಗ ನಾನು ಮುಟ್ಟಬಾರ್ದು. ಹೌದಾ? ಈ ತಟ್ಟೆ ಎಲ್ಲ ಕೊಟ್ಟಿದ್ದೀನಿ ಆಟ ಆಡ ಅಂತ, ಅದನ್ನ ಬಿಟ್ಟು ರಂಗೋಲಿ ಪುಡಿ ಕೈ ಹಾಕಿದಾಳೆ. ಏನ್ ಹೇಳೋದು? ಇವಾಗ ಹೊಡೆದ್ರೆ ಹೆಂಗಿರತ್ ಗೊತ್ತಾ? ಇವಾಗ ಹತ ಮಾಡ್ಲಾ? ಈ ಕಲರ್ ಆಗತ್ತೆ ಹತ ಮಾಡಿದ್ರೆ. ಆ ಕೈಯಿಂದ ಇನ್ನು ಹೋಗಲ್ಲ, ಹಂಗೆ ಇರತ್ತೆ ಕೈಯಲ್ಲಿ. ಸ್ನಾನ ಮಾಡಿದ್ರೆ ಹೋಗಲ್ಲ, ಹೋಗಲ್ಲ. ನಾನು ದೇವ್ರಿಗೆ ನಮಸ್ಕಾರ ಮಾಡಿ ಬರ್ತೀನಿ, ಅಷ್ಟೊತ್ತಿಗೆ ಕ್ಲೀನ್ ಮಾಡಿಡು ಆಯ್ತಾ? ಏನು ಏನು ಇದು ನಾನು ಕ್ಲೀನ್ ಮಾಡ್ಬೇಕಂತ ಅವಳು ತಣ್ಣೀರಲ್ಲಿ ಕೈ ತೊಳಿತೀನಿ.
ನನಗೆ ಆರ್ಡ್ರು ಮಾಡ್ತೀಯ ನೀನು? ನಾನು ಬರಲ್ಲ. ಕ್ಲೀನ್ ಮಾಡ್ತಿರೋ ಅಂದ್ಯಲ್ಲ, ಕ್ಲೀನ್ ಮಾಡ್ತಾ ಕೂತಿರ್ತೀನಿ ತಾಳು. ಕತ್ಲೆಲ್ಲಿ ಹೋಗು. ಬರಲ್ಲ. ಸಾರಿ ಅಣ್ಣ. ಅಮ್ಮ ಐ ಲವ್ ಯು. ಡ್ರಾಮಕ್ಕೆ ಏನ್ ಕಡಿಮೆ ಇಲ್ಲ. ಇವಾಗ ಬರಲ್ಲ. ಹಂಗೆ ಅದ್ ನೀನ್ ಶೀಶಿ ಮಾಡ್ಕೊಂಡಿರು ಕಾಲಲ್ಲ. ನಾನು ಮನೆ ಕ್ಲೀನ್ ಮಾಡೋದು ಎಂತಕ್ಕೆ? ಇನ್ನ ಅಲ್ಲಿ ಹೊರಗೆ ಇಡೀ ಮನೆ ತುಂಬಾ ರಂಗೋಲಿ ಪುಡಿ ಆಗುತ್ತೆ. ಫಸ್ಟ್ ಅವಳ ಕೈ ಕಾಲು ತೊಳ್ಸ್ಕೊ ಬರ್ತೀನಿ. ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ನೋಡಿ ಹಾಕೋ. ಅಪ್ಪನ ಟೀ ಶರ್ಟ್ ಹಾಕೋತಾ ಇದ್ದಾರೆ. ಇಲ್ಲಿಟ್ಟಿದ್ದೆ, ಅವ್ರು ಬಂದು ಇವಾಗ ಹಾಕೋತಾರೆ. ಆಫೀಸಿಂದ ಬರ್ತಾ ಇದ್ದಾರೆ. ಅಪ್ಪನ ಟೀ ಶರ್ಟ್ ಹಾಕೊಂಬಂದೆ. ಇದನ್ನ ಇನ್ನೂ ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ. ಎಂತದೇ ಐಶೋ? ಹಾ ಕೊಡೋದನ್ನ ವಾಶ್ ಮಾಡ್ಬೇಕು, ಇಲ್ಲಾಂದ್ರೆ ಹೋಗಲ್ಲ. ನಿನ್ ಕೈದು ಹೋಯ್ತಾ? ತೋರ್ಸು ಕೈ. ಕ್ಲೀನ್ ಆಯ್ತಾ? ಹಾ ಸೋಪ್ ಹಾಕಿ ವಾಶ್ ಮಾಡ್ಬೇಕಾ? ಹಂಗ ಟೀ ಶರ್ಟ್ ಹಾಕ್ಕೊಳ್ಳೋದು? ಹಂಗ ಹಾಕ್ಕೊಳ್ಳೋದಾ? ಯಾರ್ದದು ಟೀ ಶರ್ಟು? ನಿಂಗೆ ಸರಿ ಆಗತ್ತಲ್ಲ? ಸರಿ ಆಗತ್ತ? ಜಂಪ್ ಮಾಡ್ಬೋದಾ? ಇವಾಗ ಅಪ್ಪ ಬರ್ತಾ ಇದ್ದಾರೆ. ಇನ್ನು ಬರ್ತಾರೆ, ಇನ್ನೊಂದು 5 ನಿಮಿಷಕ್ಕೆ ಬರ್ತಾರೆ. ಇರ್ಲಿ ಬಿಡು, ಹೋಗ ಆ ಕಡೆ. ಅವ್ರು ಬೇರೆ ಬಟ್ಟೆ ಹಾಕ್ತಾರೆ. ನೀನು ಇದು ಹಾಕ್ಕೋತೀಯಾ? ಶಾಲೋ ಇದೆಯಾ? ನಿಂಗೆ ಸರಿ ಆಗತ್ತೆ. ಉಲ್ಟಾ ಹಾಕಿದ್ಯಾ? ಸರಿ ಮಾಡಾಕೋ. ಅಷ್ಟೊತ್ತಿಗೆ ಇದು ವಾಶ್ ಮಾಡಿ ಬರ್ತೀನಿ. ಓಕೆನಾ? ಬಾಯ್. ನೀನು ಬರಬೇಡ ಇಲ್ಲಿ, ಅದ್ರಲ್ಲಿ ಜಾರ್ ಬಿದ್ದು ಯಾಕೆ ಬೇಕು. ಬಾಯ್. ಯಾವ್ದನ್ನ? ಅದ ಹೆಸ್ರೇನು? ಪಿಂಕಿನ ಪಾಪ ಮಾಡಬೇಕಾ? ಯಾಕೆ? ಹಂಗಲ್ಲ ಮಾಡಬಾರ್ದು. ಪಾಪ ನನಗೆ ನೀನೇ ಇಷ್ಟ ಪಿಂಕಿ, ಐಶು ಇಷ್ಟ ಇಲ್ಲ. ಪಾಪ ಮುದ್ದು. ಜೋರೇಳ. ಹೌದಾ? ನನಗೆ ಬರೀ ಪಿಂಕ್ ಇಷ್ಟ, ಐಶು ಇಷ್ಟ ಇಲ್ಲ. ಇಲ್ಲಪ್ಪ, ಇಷ್ಟ ಇಲ್ಲ. ಇಲ್ಲ 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 ಇಲ್ಲ. ನಿಂಗೆ ಇಷ್ಟನಾ? ಚಡ್ಡಿ ಹಾಕೋ. ಹಾಗೆ ಹಸ್ಬೆಂಡ್ ಬರಬೇಕಾದ್ರೆ ಮಸಾಲೆ ಪೂರಿ ತೊಗೊಂಬಂದಿದ್ರು. ಅದನ್ನು ಅನ್ನೋ ಸಂಭ್ರಮ ನಮಗೆ. ಇವಾಗ ಸಾಮಾನ್ಯವಾಗಿ ಮಸಾಲೆ ಪೂರಿನ ಪಾರ್ಸಲೇ ತರ್ತೀವಿ, ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿಲಿ ಕೊಡ್ತಾರೆ. ಯಾವುದೇ ತಂದರೂ ಪಾರ್ಸಲ್ ತಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೊಡ್ತಾರಲ್ವ. ಪಾನಿ ಎಲ್ಲ ನೋಡಿ ಇಷ್ಟೆಲ್ಲ ಕೊಡೋದೇ ಇಲ್ಲ, ನಾವು ಅಲ್ಲೇ ಹೋಗಿ ತಿಂದರೆ. ಬಟ್ ಪಾನಿ ಎಲ್ಲ ಜಾಸ್ತಿ ಕೊಡ್ತಾರೆ ಇಲ್ಲಿ. ಐಶುಗೆ ದಹಿ ಪೂರಿ, ನಮ್ಮಿಬ್ಬರಿಗೆ ಮಸಾಲೆ ಪೂರಿ. ಇವಾಗ ಚಾಟ್ಸಲ್ಲಿ ನಮಗೆ ಮಸಾಲೆ ಪೂರಿನೇ ತುಂಬ ಇಷ್ಟ. ಇವಾಗ ಇದನ್ನು ತಿಂದು ಮುಗಿಸ್ತೀವಿ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.